ರಾಮನಗರ ಹೆಸರು ಬದಲಾವಣೆಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂತದ್ದನ್ನ ಬಿಜೆಪಿ ಸ್ವಾಗತಿಸಿದೆ. ರಾಮನಗರವನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ರು. ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಿರೋದು ಸ್ವಾಗತ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರವನ್ನ ತಿರಸ್ಕಾರ ಮಾಡಿರೋದು ಒಳ್ಳೆ ಸುದ್ದಿ. ರಾಮನಗರ ಜಿಲ್ಲೆಯಾಗಿ ಉಳಿಬೇಕು. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ರು. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ಅಷ್ಟು ಅಂದೇ ಇರೋದು ನಿಜಕ್ಕೂ ಒಳ್ಳೆ ಸುದ್ದಿ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಏನ್ ನಾವು ಸುದ್ದಿ ಕೇಳ್ಪಟ್ಟಿದ್ದೀವಿ ಮಾಧ್ಯಮದಲ್ಲಿ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದಂತ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನುವಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎಳ್ಳಷ್ಟು ಕಾಳಜಿ ಇಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ, ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ರಾಮನಗರ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಸರ್ಕಾರ ಹೊರಟಿದ್ದು, ಕೇಂದ್ರ ಸರ್ಕಾರ ಬೇಡ ಅಂತ ಹೇಳಿದ್ದು. ಅಶ್ವಥ್ ನಾರಾಯಣ್ ಈ ಬಗ್ಗೆ ಮಾತಾಡಿದ್ದಾರೆ ಕೂಡ. ಇದರ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಶ್ವಥ್ ನಾರಾಯಣ್ ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಪಾಟೀಲ್ರೆ, ಮೊದಲನೇದಾಗಿ ಅಶ್ವಥ್ ನಾರಾಯಣ್ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ನ ಪ್ರಕಾರ ನೋಡೋದಾದ್ರೆ ಇದು ಕೇವಲ ಒಂದಿಬ್ಬರು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋದಕ್ಕೆ ರಾಮನಗರ ಅನ್ನೋ ಹೆಸರು ಸೂಕ್ತವಲ್ಲದೆ ಇರೋ ಕಾರಣದಿಂದ ಹೆಸರು ಬದಲಾವಣೆ ಮಾಡಬೇಕು ಅಂತ ಇತ್ತು. ಆದರೆ ಕೇಂದ್ರ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಐತಿಹಾಸಿಕ ಹಾಗೂ ಪರಂಪರೆಯ ಹೆಸರನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಈ ಒಂದು ರಾಜಕಾರಣದಲ್ಲಿ ವ್ಯಾಪಾರ ಮಾಡುತ್ತಿರುವಂತಹ ಸಚಿವರು ಅಥವಾ ಸ್ಥಳೀಯ ನಾಯಕರು ಯಾರಿದ್ದಾರೆ ಅಂತ ನೇರವಾಗಿ ಟಾಂಗ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೀಡಿರುವಂತದ್ದು. ಇಲ್ಲಿ ಅವರ ಮಾತನ್ನ ನಾವು ಗಮನಿಸಬೇಕಾಗಿರುವಂತಹ ಹೆಸರನ್ನ ಬದಲಾಯಿಸಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಮಾಡಬೇಕು, ಲ್ಯಾಂಡ್ ರೇಟ್ ಅನ್ನ ಬೂಮ್ ಮಾಡ್ಕೊಬೇಕು, ಅದಾದ ನಂತರ ಅವರ ಕಡೆಯವರಿಗೆ ಅನುಕೂಲವಾಗುವಂತಹ ಚಿಂತನೆ ಉಳ್ಳಂತ ಇಂತಹ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಈಗ ತಕ್ಕ ಶಾಸ್ತಿ ಮಾಡಿದೆ ಅನ್ನೋದು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಪ್ರಸ್ತಾಪಗಳನ್ನ ನಾವು ಈ ಹಿಂದೆ ಕೂಡ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ ಅಂತ ಒಂದು ಕ್ಲಾರಿಟಿಯನ್ನು ನೀಡಿರುವಂತದ್ದು. ರಾಮನಗರವನ್ನಾಗಿ ಉಳಿಸಬೇಕು, ಬದಲಾಗಿ ಅದು ಬೆಂಗಳೂರು ದಕ್ಷಿಣ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕೇವಲ ಸ್ವಾರ್ಥಕ್ಕೋಸ್ಕರ ಈ ರೀತಿ ಹೆಸರು ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅಂತ ತಮ್ಮ ಆನ್ಲೈನ್ ಅಜೆಂಡಾ ಆಗಿರುವಂತದ್ದು. ಪಾಟೀಲ್ ರೇ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. ರಾಮನಗರ ಹೆಸರು ಬದಲಾವಣೆಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂತದ್ದನ್ನ ಬಿಜೆಪಿ ಸ್ವಾಗತಿಸಿದೆ. ರಾಮನಗರವನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ರು. ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಿರೋದು ಸ್ವಾಗತ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರವನ್ನ ತಿರಸ್ಕಾರ ಮಾಡಿರೋದು ಒಳ್ಳೆ ಸುದ್ದಿ. ರಾಮನಗರ ಜಿಲ್ಲೆಯಾಗಿ ಉಳಿಬೇಕು. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ರು. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ಅಷ್ಟು ಅಂದೇ ಇರೋದು ನಿಜಕ್ಕೂ ಒಳ್ಳೆ ಸುದ್ದಿ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಏನ್ ನಾವು ಸುದ್ದಿ ಕೇಳ್ಪಟ್ಟಿದ್ದೀವಿ ಮಾಧ್ಯಮದಲ್ಲಿ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದಂತ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನುವಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎಳ್ಳಷ್ಟು ಕಾಳಜಿ ಇಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ,
ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ರಾಮನಗರ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಸರ್ಕಾರ ಹೊರಟಿದ್ದು, ಕೇಂದ್ರ ಸರ್ಕಾರ ಬೇಡ ಅಂತ ಹೇಳಿದ್ದು. ಅಶ್ವಥ್ ನಾರಾಯಣ್ ಈ ಬಗ್ಗೆ ಮಾತಾಡಿದ್ದಾರೆ ಕೂಡ. ಇದರ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಶ್ವಥ್ ನಾರಾಯಣ್ ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಪಾಟೀಲ್ರೆ, ಮೊದಲನೇದಾಗಿ ಅಶ್ವಥ್ ನಾರಾಯಣ್ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ನ ಪ್ರಕಾರ ನೋಡೋದಾದ್ರೆ ಇದು ಕೇವಲ ಒಂದಿಬ್ಬರು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಅವರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋದಕ್ಕೆ ರಾಮನಗರ ಅನ್ನೋ ಹೆಸರು ಸೂಕ್ತವಲ್ಲದೇ ಇರೋ ಕಾರಣದಿಂದ ಹೆಸರು ಬದಲಾವಣೆ ಮಾಡಬೇಕು ಅಂತ ಇತ್ತು. ಆದರೆ ಕೇಂದ್ರ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಐತಿಹಾಸಿಕ ಹಾಗೂ ಪರಂಪರೆಯ ಹೆಸರನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಈ ಒಂದು ರಾಜಕಾರಣದಲ್ಲಿ ವ್ಯಾಪಾರ ಮಾಡುತ್ತಿರುವಂತಹ ಸಚಿವರು ಅಥವಾ ಸ್ಥಳೀಯ ನಾಯಕರು ಯಾರಿದ್ದಾರೆ ಅಂತ ನೇರವಾಗಿ ಟಾಂಗ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೀಡಿರುವಂತದ್ದು. ಇಲ್ಲಿ ಅವರ ಮಾತನ್ನು ನಾವು ಗಮನಿಸಬೇಕಾಗಿರುವಂತಹ ಹೆಸರನ್ನ ಬದಲಾಯಿಸಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಮಾಡಬೇಕು, ಲ್ಯಾಂಡ್ ರೇಟ್ ಅನ್ನ ಬೂಮ್ ಮಾಡ್ಕೊಬೇಕು, ಅದಾದ ನಂತರ ಅವರ ಕಡೆಯವರಿಗೆ ಅನುಕೂಲವಾಗುವಂತಹ ಚಿಂತನೆ ಉಳ್ಳಂತ ಇಂತಹ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಈಗ ತಕ್ಕ ಶಾಸ್ತಿ ಮಾಡಿದೆ ಅನ್ನೋದು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಪ್ರಸ್ತಾಪಗಳನ್ನ ನಾವು ಈ ಹಿಂದೆ ಕೂಡ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ ಅಂತ ಒಂದು ಕ್ಲಾರಿಟಿಯನ್ನು ನೀಡಿರುವಂತದ್ದು. ರಾಮನಗರವನ್ನಾಗಿ ಉಳಿಸಬೇಕು, ಬದಲಾಗಿ ಅದು ಬೆಂಗಳೂರು ದಕ್ಷಿಣ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕೇವಲ ಸ್ವಾರ್ಥಕ್ಕೋಸ್ಕರ ಈ ರೀತಿ ಹೆಸರು ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅಂತ ತಮ್ಮ ಆನ್ಲೈನ್ ಅಜೆಂಡಾ ಆಗಿರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ರಾಮನಗರ ಹೆಸರು ಬದಲಾವಣೆಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂತದ್ದನ್ನ ಬಿಜೆಪಿ ಸ್ವಾಗತಿಸಿದೆ. ರಾಮನಗರವನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ರು. ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಿರೋದು ಸ್ವಾಗತ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರವನ್ನ ತಿರಸ್ಕಾರ ಮಾಡಿರೋದು ಒಳ್ಳೆ ಸುದ್ದಿ. ರಾಮನಗರ ಜಿಲ್ಲೆಯಾಗಿ ಉಳಿಬೇಕು. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ರು, ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ಅಷ್ಟು ಅಂದೇ ಇರೋದು ನಿಜಕ್ಕೂ ಒಳ್ಳೆ ಸುದ್ದಿ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಏನ್ ನಾವು ಸುದ್ದಿ ಕೇಳ್ಪಟ್ಟಿದ್ದೀವಿ ಮಾಧ್ಯಮದಲ್ಲಿ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದಂತ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎಳ್ಳಷ್ಟು ಕಾಳಜಿ ಇಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ, ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ರಾಮನಗರ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಸರ್ಕಾರ ಹೊರಟಿದ್ದು, ಕೇಂದ್ರ ಸರ್ಕಾರ ಬೇಡ ಅಂತ ಹೇಳಿದ್ದು. ಅಶ್ವಥ್ ನಾರಾಯಣ್ ಈ ಬಗ್ಗೆ ಮಾತಾಡಿದ್ದಾರೆ ಕೂಡ. ಇದರ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಶ್ವಥ್ ನಾರಾಯಣ್ ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಪಾಟೀಲ್ರೆ, ಮೊದಲನೇದಾಗಿ ಅಶ್ವಥ್ ನಾರಾಯಣ್ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ನ ಪ್ರಕಾರ ನೋಡೋದಾದ್ರೆ ಇದು ಕೇವಲ ಒಂದಿಬ್ಬರು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಅವರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋದಕ್ಕೆ ರಾಮನಗರ ಅನ್ನೋ ಹೆಸರು ಸೂಕ್ತವಲ್ಲದೇ ಇರೋ ಕಾರಣದಿಂದ ಹೆಸರು ಬದಲಾವಣೆ ಮಾಡಬೇಕು ಅಂತ ಇತ್ತು. ಆದರೆ ಕೇಂದ್ರ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಐತಿಹಾಸಿಕ ಹಾಗೂ ಪರಂಪರೆಯ ಹೆಸರನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಈ ಒಂದು ರಾಜಕಾರಣದಲ್ಲಿ ವ್ಯಾಪಾರ ಮಾಡುತ್ತಿರುವಂತಹ ಸಚಿವರು ಅಥವಾ ಸ್ಥಳೀಯ ನಾಯಕರು ಯಾರಿದ್ದಾರೆ ಅಂತ ನೇರವಾಗಿ ಟಾಂಗ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೀಡಿರುವಂತದ್ದು. ಇಲ್ಲಿ ಅವರ ಮಾತನ್ನು ನಾವು ಗಮನಿಸಬೇಕಾಗಿರುವಂತಹ
ಹೆಸರನ್ನ ಬದಲಾಯಿಸಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಮಾಡಬೇಕು, ಲ್ಯಾಂಡ್ ರೇಟ್ ಅನ್ನ ಬೂಮ್ ಮಾಡ್ಕೊಬೇಕು, ಅದಾದ ನಂತರ ಅವರ ಕಡೆಯವರಿಗೆ ಅನುಕೂಲವಾಗುವಂತಹ ಚಿಂತನೆ ಉಳ್ಳಂತ ಇಂತಹ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಈಗ ತಕ್ಕ ಶಾಸ್ತಿ ಮಾಡಿದೆ ಅನ್ನೋದು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಪ್ರಸ್ತಾಪಗಳನ್ನ ನಾವು ಈ ಹಿಂದೆ ಕೂಡ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ ಅಂತ ಒಂದು ಕ್ಲಾರಿಟಿಯನ್ನು ನೀಡಿರುವಂತದ್ದು. ರಾಮನಗರವನ್ನಾಗೆ ಉಳಿಸಬೇಕು, ಬದಲಾಗಿ ಅದು ಬೆಂಗಳೂರು ದಕ್ಷಿಣ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕೇವಲ ಸ್ವಾರ್ಥಕ್ಕೋಸ್ಕರ ಈ ರೀತಿ ಹೆಸರು ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅಂತ ತಮ್ಮ ಆನ್ಲೈನ್ ಅಜೆಂಡಾ ಆಗಿರುವಂತದ್ದು. ಪಾಟೀಲ್ ರೇ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.